ನಮಸ್ಕಾರ ವೀಕ್ಷಕರೇ. ಸೊ ಯಾರೆಲ್ಲ ನೀವು ಡ್ರೈವಿಂಗ್ ಜಾಬ್ನ ನೋಡ್ತಾ ಇದ್ದೀರಾ, ಒಂದು ವೇಳೆ ನಿಮ್ಮ ವಯಸ್ಸು ಬಂದುಬಿಟ್ಟು 21 ವರ್ಷದ ಮೇಲೆ ಇದೆ ಆ್ಯಂಡ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಕೇವಲ 6 ತಿಂಗಳದ ಮೇಲಾಗಿದ್ರೆ ಸಾಕು. ಸೊ ಇವ್ರ ಕಡೆಯಿಂದನೇ ನಿಮಗೆ ಡ್ರೈವಿಂಗ್ ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ರೂಮು ಕೂಡ ಕಂಪ್ನಿಯಿಂದಾನೇ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಏನು ಜಾಬು, ಏನಿರುತ್ತೆ ಕೆಲಸ, ಎಷ್ಟಿರುತ್ತೆ ಸ್ಯಾಲ್ರಿ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಓಕೆ, ಕೆಲಸದ ಬಗ್ಗೆ ಮಾತಾಡಿದ್ರೆ ಕೆಲಸ ಬಂದುಬಿಟ್ಟು ಟಾಟಾ ಎಸಿ ಡ್ರೈವರು. ಬೇಕಾದ್ರೆ ನಾನು ನಿಮಗೆ ಇಲ್ಲಿ ವಿಡಿಯೋನ ಹಾಕ್ತೀನಿ ಯಾವ ಥರ ಟಾಟಾ ಎಸಿ ಇರುತ್ತೆ ಅಂತ ಹೇಳಿ. ಸೊ ಅದರ ಟಾಟಾ ಎಸಿ ಡ್ರೈವರ್ ಬೇಕಾಗಿದೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ವಯಸ್ಸು ಬಂದುಬಿಟ್ಟು 21 ವರ್ಷದ ಮೇಲೆ ಆಗಿರಬೇಕು ಆ್ಯಂಡ್ 50 ವರ್ಷದ ಕೆಳಗೆ ಇರಬೇಕು ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಮಿನಿಮಮ್ 6 ತಿಂಗಳಾದರೂ ಆಗಿರಬೇಕು. ಓಕೆ, ಸೊ ಇದೆಲ್ಲ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದೆ ಅಂತ ಹೇಳಿದರೆ, ನಿಮಗೆ ಜಸ್ಟ್ ಇಂಗ್ಲೀಷ್ ನಾಲೆಜ್ ಇದೆ ಅಂದರೆ, ಸ್ವಲ್ಪ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿದರೆ, ಇಲ್ಲಾಂದರೆ ಗೂಗಲ್ ಮ್ಯಾಪ್ ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳಿದರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಓಕೆ, ಕಂಪ್ನಿ ನೇಮು ಏನಂತ ಹೇಳಿದ್ರೆ ಮಜೆಂಟಾ ಅಂತ ಹೇಳಿ. ಸೊ ಇದಕ್ಕಿಂತ ಹಿಂದೆನೂ ಕೂಡ ಬಹಳಷ್ಟು ಚಾನಲಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಮಜೆಂಟಾ ಕಂಪ್ನಿ ಇಲ್ಲಿ ಇವ್ರ ಕಡೆಯಿಂದ ಹೈರ್ ಮಾಡ್ತಾ ಇರೋದು ಟಾಟಾ ಎಸಿ ಡ್ರೈವರ್ಗೆ. ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಈ ಗ್ರಾಸರೀಸ್ ಐಟಮ್ ಅಂದರೆ ನಾವು ಮನೆಗೆ ಏನು ರೇಷನ್ ಐಟಮ್ನ ಯೂಸ್ ಮಾಡ್ತೀವಿ ಅದನ್ನ ಲೋಡ್ ಮಾಡಿಕೊಂಡು ಇವ್ರದೇ 10 ರಿಂದ 11 ಹೋಟ್ಲ್ ಇರುತ್ತೆ, ಆ ಒಂದು ಹೋಟ್ಲಿಗೆ ಹಾಕಿ ಬರೋದು. ಲೋಡಿಂಗ್ ಅಂತ ಹೇಳಿದ್ರೆ ಒಂದೇ ಸಲ ಗಾಡಿನ ಲೋಡ್ ಮಾಡೋದು. ಅಂದರೆ ನಾವು ಅಕ್ಕಿ, ಬೇಳೆ, ತೊಗರೆ, ಸೊ ಮನೆಗೆ ಏನೋ ಐಟಮ್ಸ್ ಎಲ್ಲ ದಿನಸಿ ಐಟಮ್ ಯೂಸ್ ಮಾಡ್ತೀವಿ ಅದನ್ನ ಲೋಡ್ ಮಾಡಿಕೊಂಡು ಒಂದೇ ಸಲ ಲೋಡ್ ಆಗಿದ್ದ ಗಾಡಿನ 10 ರಿಂದ 11 ಹೋಟ್ಲಿಗೆ ಹಾಕಿ ಬರೋದು. ಇದು ನಿಮ್ಮ ಕೆಲಸ ಆಗಿರುತ್ತೆ. ಓಕೆ, ಸೊ ಟೈಮಿಂಗ್ಸ್ ಮಾತಾಡಿದ್ರೆ ನಿಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ 2 ರಿಂದ ಮಧ್ಯಾಹ್ನ 2, ಅಂದರೆ ರಾತ್ರಿ 2 ಗಂಟೆಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು 10-11 ಗಂಟೆಗೆ ಮುಗಿತಂದ್ರೂ ಕೂಡ ನೀವು ವಾಪಸ್ ಬರ್ಬೋದು. ಯಾವುದೇ ಟೈಮಿಂಗ್ಸ್ ಇರೋದಿಲ್ಲ. ಬಟ್ ರಾತ್ರಿ 2 ಗಂಟೆಗೆ ನೀವು ಹೋಗಬೇಕಾಗುತ್ತೆ. ಓಕೆ, ಇದು ಕೆಲಸ ಆಯಿತು ಆ್ಯಂಡ್ ಡ್ಯೂಟಿ ಟೈಮಿಂಗ್ಸ್ ಆಯಿತು. ಇವಾಗ ಸ್ಯಾಲ್ರಿ ಬಗ್ಗೆ ಮಾತಾಡಿದ್ರೆ, ಸ್ಯಾಲ್ರಿ ಬಂದ್ಬಿಟ್ಟು ಒಂದು ದಿನಕ್ಕೆ ನಿಮಗೆ ಕಂಪ್ನಿಯವರು ಬಂದ್ಬಿಟ್ಟು 900 ರೂಪಾಯಿ ಸ್ಯಾಲ್ರಿನ ಕೊಡ್ತಾರೆ. ಅದರ ಜೊತೆಲಿ ನಿಮಗೆ ವಾರಕ್ಕೊಂದ್ಸಲ ರಜೆ ಇರುತ್ತೆ ಆ್ಯಂಡ್ ಇವ್ರ ಕಡೆಯಿಂದ ನಿಮಗೆ ಉಳ್ಕೊಳ್ಳೋಕ್ಕೆ ರೂಮು ಕೂಡ ಪ್ರೊವೈಡ್ ಮಾಡ್ತಾರೆ. ಒಂದು ವೇಳೆ ನೀವು ರಜೆನೆಲ್ಲ ತೊಗೊಂಡು 26 ದಿನ ವರ್ಕ್ ಮಾಡಿದ್ರು ಕೂಡ 2,000 ರೂಪಾಯಿ ಅಟೆಂಡೆನ್ಸ್ ಬೋನಸ್ಸು ಕಂಪ್ನಿಯವರು ನಿಮಗೆ ಕೊಡ್ತಾರೆ. 900 ರೂಪಾಯಿ ಆಯಿತು ಪ್ಲಸ್ 2,000 ರೂಪಾಯಿ ಅಟೆಂಡೆನ್ಸ್ ಬೋನಸ್ಸು. ಅದನ್ನು ಬಿಟ್ಟರೆ ಒಂದು ವೇಳೆ ನೀವು 2 ಗಂಟೆಗೆ ಹೋಗೋದು 1 ಗಂಟೆಗೆ ಹೋಗಿಲ್ಲ, ಅರ್ಧ ಗಂಟೆ ಮುಂಚೆ ಹೋದರೆ, ಸೊ ಬೇಸ್ಡ್ ಆನ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡೈಲಿ ಇನ್ಸೆಂಟಿವ್ ಇರುತ್ತೆ. ಸೊ ಇನ್ಸೆಂಟಿವ್ ಕೂಡ ನಿಮಗೆ ವಾರಕ್ಕೊಂದ್ಸಲ ಬರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರ ಅಡ್ವಾನ್ಸ್ ಸ್ಯಾಲ್ರಿ ಕೊಡೋದಿಲ್ಲ ಆ್ಯಂಡ್ ನೀವು ಯಾರಿಗೂ ಕೂಡ ಅಮೌಂಟ್ ಕೊಟ್ಟು ಈ ಒಂದು ಜಾಬಿಗೆ ಜಾಯ್ನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಕೆಲಸ ಆಯಿತು, ಸ್ಯಾಲ್ರಿ ಆಯಿತು, ಉಳ್ಕೊಳ್ಳೋಕೆ ರೂಮ್ ಕಂಪ್ನಿಯಿಂದ ಏನು ಕೊಡ್ತಾರೆ ಅದಕ್ಕಂತ 1,500 ರೂಪಾಯಿ ಕಟ್ ಆಗುತ್ತೆ. ಸೊ ಎಲ್ಲ ಕಟ್ಟಾಗಿ ತಿಂಗಳಿಗೆ ನಿಮಗೆ ಬಂದುಬಿಟ್ಟು 30 ರಿಂದ 35 ಸಾವಿರ ತನಕ ಸ್ಯಾಲ್ರಿ ಸಿಗುತ್ತೆ. ಆ್ಯಂಡ್ ಊಟದ ವ್ಯವಸ್ಥೆ ಕಂಪ್ನಿಯವ್ರು ಯಾವುದೇ ಥರ ಪ್ರೊವೈಡ್ ಮಾಡೋದಿಲ್ಲ. ಊಟದ ವ್ಯವಸ್ಥೆ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಹೊರಗಡೆ ಊಟ ಮಾಡ್ಕೋಬೋದು, ಇಲ್ಲಾಂದರೆ ರೂಮಲ್ಲೇ ರೆಡಿ ಮಾಡ್ಕೋಬೋದು. ಸೊ ಹಾಗಾಗಿ ಯಾರ್ದೆಲ್ಲ DL, ಪ್ಯಾನು, ಆಧಾರು, ಬ್ಯಾಂಕ್ ಅಕೌಂಟ್ ಇದೆಯೋ, ಸೊ ನಿಮ್ದು ಒಂದು ವೇಳೆ 6 ತಿಂಗಳದ ಮೇಲಾಗಿದೆ, DL ಮಾಡಿಸಿ 21 ವರ್ಷದ ಮೇಲೆ ಇದ್ದೀರಾ, 50 ವರ್ಷ ಕೆಳಗಡೆ ಇದ್ದೀರಾ ಅಂದರೆ ನಾನು ಮೇಲೆ HR ನಂಬರ್ನ ಏನು ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಇವ್ರ ಕಡೆಯಿಂದ ನಿಮಗೆ ಡ್ರೈವಿಂಗ್ ಜಾಬ್ನ ಪ್ರೊವೈಡ್ ಮಾಡೋದಷ್ಟೇ ಅಲ್ಲದೆ ಉಳ್ಕೊಳ್ಳೋಕೆ ರೂಮು ಕೂಡ ಕೊಡ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿದೆ. ಇಂಥ ಹಲವಾರು ವಿಡಿಯೋ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂವರೆಗೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಬೇರೆಯವರಿಗೆ ಜಾಬಿನ ಅವಶ್ಯಕತೆ ಡ್ರೈವಿಂಗ್ ಜಾಬ್ ಅಂತ ಹೇಳಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ರೂ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗೂ ಆನ್ಸರ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.